ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಬೆಂಗಳೂರು ಬುಲ್ಸ್ ವರ್ಸಸ್ ತಮಿಳ್ ತಲೆವಾಸ್ ಈ ಒಂದು ಮ್ಯಾಚ್ ಅನ್ನ ಗೆದ್ದು ನಮ್ಮ ಬೆಂಗಳೂರು ಬುಲ್ಸ್ ಅವರು ಸತತವಾಗಿ 11 ಸೀಸನ್ ಒಳಗ ಮಾಡದೇ ಇರುವಂತ ಒಂದು ದಾಖಲೆ ಏನಂದ್ರೆ ಸತತವಾಗಿ 5 ಮ್ಯಾಚ್ ಗಳನ್ನ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ ಗಳನ್ನ ಇದುವರೆಗೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ಇವತ್ತಿನ ಒಂದು ಮ್ಯಾಚ್ ಅನ್ನ ಗೆದ್ದು ಆ ಒಂದು ದಾಖಲೆಯನ್ನ ಬರಿಬಹುದು ಅಂತೇಳಿ ಎಲ್ಲಾ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳು ಕೂಡ ಕಾಯ್ಕೊಂತ ಕುಂತಿದ್ರು. ಆದ್ರೆ ಆ ಒಂದು ಅವಕಾಶವನ್ನ ಇಲ್ಲಿ ಅರ್ಜುನ್ ದೇಶ್ವಾಲ್ ಅವರು ಕಿತ್ಕೊಂಡ್ರು ಅಂತೇಳಿ ಹೇಳ್ಬೋದು. ನಮ್ಮ ತಂಡದ ಡಿಫೆಂಡರ್ಸ್ ಗಳನ್ನ ಅರ್ಜುನ್ ದೇಶ್ವಾಲ್ ರೈಡ್ ಮೆಷಿನ್ ಅಂತೇಳಿ ಕರೆಸಿಕೊಳ್ಳುವಂತ ಅರ್ಜುನ್ ದೇಶ್ವಾಲ್ ಅವರು ಇವತ್ತು ಚಲ್ಲಾಪಿಲ್ಲಿ ಮಾಡಿ ಹಾಕಿದ್ರು ಅಂತೇಳಿ ಹೇಳ್ಬೋದು. ಇವತ್ತು ನಮ್ಮ ತಂಡದ ರೈಡರ್ಸ್ ಗಳು ಕೂಡ ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟರು. ಅಪೋಸಿಟ್ ಟೀಮ್ ಒಳಗಿರುವಂತ ರೈಡರ್ಸ್ ಗಳು ಕೂಡ ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟರು. ಅವರು 18 ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರ ಅಂದ್ರೆ ನಾವು ಕೂಡ 18 ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ವಿ. ಇವತ್ತಿನ ಮ್ಯಾಚ್ ಒಳಗ ನಮ್ಮ ತಂಡದ ಡಿಫೆಂಡರ್ಸ್ ಗಳು ಪೂರ್ತಿ ವೀಕ್ ಆಗಿದ್ರು ಅಂತ ಹೇಳ್ಬೋದು. ನಮ್ಮ ತಂಡದ ಡಿಫೆನ್ಸ್ ಇವತ್ತು ವರ್ಕ್ ಆಗಿಲ್ಲ. ಇವತ್ತು ರೈಡ್ ಪಾಯಿಂಟ್ಸ್ ಒಳಗ ಈ ಎರಡೂ ತಂಡಗಳು ಕೂಡ ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟು ಸಮನಾಗಿರುವಂತ ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರಂದ್ರ ಟ್ಯಾಕಲ್ ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ ತಮಿಳ್ ತಲೆವಾಸ್ ಅವರು ಟೋಟಲ್ 12 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರಂದ್ರೆ ನಮ್ಮ ತಂಡದ ಡಿಫೆಂಡರ್ಸ್ ಗಳು 5 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಇನ್ನು ಎರಡೂ ತಂಡಗಳು ಕೂಡ ಒಮ್ಮೊಮ್ಮೆ ಆಲ್ ಔಟ್ ಆದವು. ಎರಡೂ ತಂಡಗಳಿಗೂ ಕೂಡ ಆಲ್ ಔಟ್ ಪಾಯಿಂಟ್ ಆಗಿ 2 ಪಾಯಿಂಟ್ ಗಳು ಸಿಕ್ಕವ. ಇನ್ನು ಎಕ್ಸ್ಟ್ರಾ ಪಾಯಿಂಟ್ ವಿಚಾರಕ್ಕೆ ಬರೋದಾಯ್ತಪ್ಪ ಅಂದ್ರ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ 4 ಎಕ್ಸ್ಟ್ರಾ ಪಾಯಿಂಟ್ ಗಳು ಅಂದ್ರೆ ಸ್ವಲ್ಪ ಔಟ್ ಆಗಿರುವಂತ ಒಂದು ಪಾಯಿಂಟ್ ಗಳು ಸಿಕ್ಕು ಅಂದ್ರೆ ಆ ಕಡೆ ಅಪೋಸಿಟ್ ಟೀಮ್ ಆಗಿರುವಂತ ತಮಿಳ್ ತಲೆವಾಸ್ ಅವರಿಗೆ ಮೂರು ಸೆಲ್ಫ್ ಔಟ್ ಪಾಯಿಂಟ್ ಗಳು ಸಿಕ್ಕವ. ಅವು ಎಕ್ಸ್ಟ್ರಾ ಪಾಯಿಂಟ್ ಅಂತ ಕೌಂಟ್ ಆಗ್ತವೆ. ಇದು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ತಮಿಳ್ ತಲೆವಾಸ್ ನಡುವೆ ನಡೆದಂತ ಒಂದು ಮ್ಯಾಚ್ ನ ಒಂದು ವಿಚಾರ ಅಂತೇಳಿ ಹೇಳ್ಬೋದು. ಇವತ್ತಿನ ಮ್ಯಾಚ್ ಒಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಮೇನ್ ರೈಡರ್ ಅಲಿ ರೆಜಾ ಮಿರ್ಜಾಯಿ ಸತತವಾಗಿ ಒಂದೇ ಮ್ಯಾಚ್ ಇಂದ ಕೂಡ ಸತತವಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾರು ಪ್ರದರ್ಶನವನ್ನ ಕೊಡ್ತಾರೋ ಬಿಡ್ತಾರೋ, ಆದ್ರೆ ಇವರು ಮಾತ್ರ ಸತತವಾಗಿ ಮ್ಯಾಚ್ ಗಳನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನವನ್ನ ಮಾಡಾಯ್ತಾರೆ. ಸತತವಾಗಿ ಒಂದೇ ಮ್ಯಾಚ್ ಇಂದ ಇಲ್ಲಿವರೆಗೂ ಕೂಡ ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟು ನಮ್ಮ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಅಂತೇಳಿ ಹೇಳ್ಬೋದು. ಇನ್ನು ಸಪೋರ್ಟಿಂಗ್ ರೈಡರ್ ಆಗಿರುವಂತ ಗಣೇಶ್ ಬಿ ಹನುಮಂತಗೋಳ್ ಅವರು ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟರು. 4 ರೈಡ್ ಪಾಯಿಂಟ್ಸ್ ಗಳನ್ನ ಇವತ್ತಿನ ಮ್ಯಾಚ್ ಒಳಗೆ ಕಲೆ ಹಾಕಿದ್ರು. ಮತ್ತು ಒಂದಿಷ್ಟು ಆ ರೈಡ್ ಮಾಡುವಂತ ಸಂದರ್ಭದೊಳಗೆ ಸ್ವಲ್ಪ ಔಟ್ ಪಾಯಿಂಟ್ ಗಳನ್ನು ಕೂಡ ನಮ್ಮ ತಂಡಕ್ಕೆ ತಗೊಂಡು ಬಂದು ಕೊಟ್ರು. ಅವರು ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನ ಕೊಟ್ರು. ಇವತ್ತು ನೋಡಿ, ಅಲಿ ರೆಜಾ ಮಿರ್ಜಾಯಿ ಅವರ ಜೊತೆಗೆ ಇನ್ನೊಬ್ಬ ಇರಾನಿಯನ್ ಪ್ಲೇಯರ್ ಆಗಿರುವಂತ ಅಹಮದ್ ರೆಜಾ ಅಜ್ಗಾರಿ ಅನ್ನುವಂತ ಪ್ಲೇಯರ್ ಕೂಡ ನಮ್ಮ ತಂಡದ ಪ್ಲೇಯಿಂಗ್ 7 ಒಳಗ ಸ್ಥಾನವನ್ನ ಪಡ್ಕೊಂಡಿದ್ರು. ಅವರಿಂದ ಕೂಡ ಒಂದು ಒಳ್ಳೆಯ ಪ್ರದರ್ಶನ ಇವತ್ತು ನಮ್ಮ ತಂಡಕ್ಕೆ ಸಿಕ್ತು ಅಂತೇಳಿ ಹೇಳ್ಬೋದು. 4 ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು, ಒಂದು ಟ್ಯಾಕಲ್ ಪಾಯಿಂಟ್ ಅನ್ನ ತಗೊಂಡ್ರು. ಇವತ್ತು ಒಂದು ಒಳ್ಳೆಯ ಪ್ರದರ್ಶನ ಅವರಿಂದಾನು ಕೂಡ ಬಂತು. ಇನ್ನೂ ಒಂದೆರಡು ರೈಡ್ ಒಳಗ ಅವರು ಡುಕ್ಕಿ ಸ್ಕಿಲ್ ಅನ್ನ ಬಳಸಿ ಇನ್ನೇನು ಮಿಡ್ ಲೈನ್ ಕ್ರಾಸ್ ಆಗುವಂತ ಒಂದು ಸಿಚುವೇಶನ್ ಒಳಗ ಟ್ಯಾಕಲ್ ಆಗಿರುವಂತ ಉದಾಹರಣೆಗಳು ಕೂಡ ಅದಾವ. ಆ ಒಂದು ಪ್ರದರ್ಶನವನ್ನ ನೆಕ್ಸ್ಟ್ ಮ್ಯಾಚ್ ಒಳಗೂ ಕೂಡ ತೋರಿಸಿದ್ರಪ್ಪ ಅಂದ್ರೆ ಒಂದು ಒಳ್ಳೆಯ ರೈಡರ್ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಿಕ್ಕಂಗ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು. ಇನ್ನು ನಮ್ಮ ತಂಡದ ಒಂದು ಡಿಫೆನ್ಸ್ ವಿಚಾರಕ್ಕೆ ಬರೋದೈತಪ್ಪ ಅಂದ್ರ ಇವತ್ತ ಕವರ್ ಡಿಫೆಂಡರ್ಸ್ ಗಳಿಂದ ಯಾವುದೇ ಒಂದು ಪ್ರದರ್ಶನ ಇಲ್ಲ. ಸಂಜಯ್ ದುಲ್ ಅವರು ಪ್ರದರ್ಶನವನ್ನ ಕೊಟ್ಟಿಲ್ಲ. ಈ ಕಡೆ ಸತ್ಯಪ್ಪ ಮಟ್ಟಿ ಅವರಿಂದನೂ ಕೂಡ ಪ್ರದರ್ಶನ ಇಲ್ಲ ಅಂತ ಹೇಳಿ ಹೇಳ್ಬೋದು. ಸಂಜಯ್ ದುಲ್ ಅವರು ನೋಡ್ರಿ ತಗೊಂಡ್ರಪ್ಪ ಅಂದ್ರ ಅವರು ಒಂದು ಮ್ಯಾಚ್ ಒಳಗ ಒಂದು 3-4 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ತಗೊಂಡ್ ಬಿಡ್ತಾರೆ. ಇಲ್ಲ ಅಂದ್ರ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ಸ್ ಗಳನ್ನು ಅವರು ಕಲೆ ಹಾಕೋದಕ್ಕೆ ಸಾಧ್ಯ ಆಗಂಗಿಲ್ಲ. ಇದರಿಂದಾಗಿ ಇವತ್ತು ನಮ್ಮ ತಂಡದ ಕವರ್ ಡಿಫೆಂಡರ್ಸ್ ಗಳಿಂದ ಯಾವುದೇ ಪ್ರದರ್ಶನ ಇಲ್ಲ. ಕಾರ್ನರ್ ಡಿಫೆಂಡರ್ಸ್ ಗಳಿಂದನೂ ಕೂಡ ಇವತ್ತು ಹೇಳಿಕೊಳ್ಳುವಂತ ಪ್ರದರ್ಶನ ಇಲ್ಲ ಅಂತ ಹೇಳಿ ಹೇಳ್ಬೋದು. ಈ ಕಡೆ ದೀಪಕ್ ಶಂಕರ್ ಎನ್ನುವಂತ ಪ್ಲೇಯರ್ ಲೆಫ್ಟ್ ಕಾರ್ನರ್ ಡಿಫೆಂಡರ್ ಆಗಿ ಸ್ಥಾನವನ್ನ ಪಡ್ಕೊಂಡ್ರು. ಒಂದು ಸತತವಾಗಿ 3 ಮ್ಯಾಚ್ ಒಳಗೆ ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟರು. ಆದ್ರೆ ಇವತ್ತಿನ ಮ್ಯಾಚ್ ಒಳಗೆ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಅನ್ನ ಮಾತ್ರ ಅವರು ಕಲೆ ಹಾಕೋದಕ್ಕೆ ಸಾಧ್ಯ ಆಯ್ತು. ಈ ಕಡೆ ನಮ್ಮ ತಂಡದ ಕ್ಯಾಪ್ಟನ್ ಮತ್ತು ರೈಟ್ ಕಾರ್ನರ್ ಡಿಫೆಂಡರ್ ಆಗಿ ಸ್ಥಾನವನ್ನ ಪಡ್ಕೊಂಡಂತ ಯೋಗೇಶ್ ದಹಿಯಾ ಅವರು ಒಂದು 3 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಟೋಟಲ್ ಒಂದು 5 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಮಾತ್ರ ನಮ್ಮ ತಂಡ ಕಲೆ ಹಾಕೋದಕ್ಕೆ ಸಾಧ್ಯ ಆಯ್ತು. ಇನ್ನು ಅಪೋಸಿಟ್ ಟೀಮ್ ಒಂದು ಡಿಫೆನ್ಸ್ ವಿಚಾರಕ್ಕೆ ಬರೋದೈತಪ್ಪ ಅಂದ್ರ ಇನ್ನು ನೋಡಿ, ತಮಿಳ್ ತಲೆವಾಸ್ ತಂಡದೊಳಗ ಪೂರ್ತಿ ವೀಕ್ ಡಿಫೆಂಡರ್ ಅಂತೇಳಿ ಕರೆಸಿಕೊಳ್ಳುವಂತ ಸುರೇಶ್ ಜಾಧವ್ ಎನ್ನುವಂತ ಪ್ಲೇಯರ್ ಇವತ್ತಿನ ಮ್ಯಾಚ್ ಒಳಗ ಅವರು 2 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ತಗೊಳ್ತಾರೆ. ಇನ್ನು ರೈಡಿಂಗ್ ವಿಚಾರದೊಳಗ ಅರ್ಜುನ್ ದೇಶ್ವಾಲ್ ಅವರು ರೈಡ್ ಮೆಷಿನ್ ಅಂತೇಳಿ ಇವರನ್ನ ಕರೀತಾರ. ಟೋಟಲ್ 13 ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರ ನಂತರ ನರೇಂದ್ರ ಕಂಡೋಲಾ ಅವರು 5 ರೈಡ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಮತ್ತು ರೋನಾಕ್ ಎನ್ನುವಂತ ಪ್ಲೇಯರ್ ಇವರು 4 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಇನ್ನು ಹಿಮಾಂಶು ಅನ್ನುವಂತ ಪ್ಲೇಯರ್ ಇವ್ರು 1-2 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ಅಂತೇಳಿ ಕಾಣಿಸ್ತೈತಿ. ಇನ್ನು ಸುರೇಶ್ ಜಾಧವ್ ಆಗಲೇ ಹೇಳಿದಂಗ ತಮಿಳ್ ತಲೆವಾಸ್ ತಂಡದೊಳಗ ಇವರನ್ನ ವೀಕ್ ಡಿಫೆಂಡರ್ ಅಂತೇಳಿ ಕರೀತಾರೆ. ಇವರು ಕೂಡ 2 ಟ್ಯಾಕಲ್ ಪಾಯಿಂಟ್ ಅನ್ನ ತಗೊಂಡ್ರು. ನಿತೀಶ್ ಕುಮಾರ್ ಎನ್ನುವಂತ ಪ್ಲೇಯರ್ ಇವ್ರಿಗೆ ಇವತ್ತು ಚಲೋ ದಿನ ಆಗಿರ್ಲಿಲ್ಲ. ಇವರಿಂದ ಟ್ಯಾಕಲ್ ಪಾಯಿಂಟ್ಸ್ ಗಳು ಬರ್ಲಿಲ್ಲ ಅಂತೇಳಿ ಕಾಣಿಸ್ತೈತಿ. ಇನ್ನು ಇವತ್ತಿನ ಒಂದು ಮ್ಯಾಚ್ ಒಳಗ ನೋಡ್ರಿ, ನಮ್ಮ ಬೆಂಗಳೂರು ಬುಲ್ಸ್ ಅವರು ಫಸ್ಟ್ ಹಾಫ್ ಒಳಗ ನೆಕ್ಸ್ಟ್ ಲೆವೆಲ್ ಪ್ರದರ್ಶನವನ್ನ ಕೊಟ್ಟರು. ಫಸ್ಟ್ ಹಾಫ್ ಮುಗಿಯುವಂತ ಒಂದು ಸಂದರ್ಭದೊಳಗ 6 ಪಾಯಿಂಟ್ಸ್ ಗಳ ಒಂದು ಲೀಡ್ ಅನ್ನ ಇಟ್ಕೊಂಡ್ರು. ಸೆಕೆಂಡ್ ಹಾಫ್ ಒಳಗ ಕಮ್ ಬ್ಯಾಕ್ ಮಾಡೋದಕ್ಕೆ ಹೆಸರುವಾಸಿ ಆದಂತ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವತ್ತು ಅಪೋಸಿಟ್ ಟೀಮ್
ನಮ್ಮ ಮ್ಯಾಗ ಪ್ರದರ್ಶನವನ್ನ ಕೊಟ್ಟು ನೆಕ್ಸ್ಟ್ ಲೆವೆಲ್ ಕಮ್ ಬ್ಯಾಕ್ ಮಾಡಿ ಮ್ಯಾಚ್ ಅನ್ನ ಗೆದ್ರು ಅಂತ ಹೇಳಿ ಹೇಳ್ಬೋದು. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು 6 ಪಾಯಿಂಟ್ಸ್ ಗಳಿಂದ ಸೋಲ್ಬೇಕಾಯ್ತು. ಆ ಕಡೆ ತಮಿಳ್ ತಲವಾಸ್ ಅವರ ಸ್ಕೋರ್ 35 ಆಗಿತ್ತು. ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಒಂದು ಸ್ಕೋರ್ 29 ಆಗಿತ್ತು. ಲಾಸ್ಟ್ ಮೂಮೆಂಟ್ ದಾಗ ಗೆಲ್ಲುವಂತ ಮ್ಯಾಚ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು ಲಾಸ್ಟ್ ಮೂಮೆಂಟ್ ದಾಗ ಬಿಟ್ಕೊಟ್ರು ಅಂತೇಳಿ ಹೇಳ್ಬೋದು. ಈ ಒಂದು ಮ್ಯಾಚ್ ಅನ್ನ ಸೋತ್ರು ಕೂಡ ನಮ್ಮ ತಂಡಕ್ಕೆ ಯಾವುದೇ ಪಾಯಿಂಟ್ಸ್ ಟೇಬಲ್ ಒಳಗ ಹೊಡೆತ ಬಿದ್ದಿಲ್ಲ. ಅಲ್ಲಿ 4 ಮ್ಯಾಚ್ ಗಳನ್ನ ಗೆದ್ದು 4 ಮ್ಯಾಚ್ ಗಳನ್ನ ಸೋತಿರೋದ್ರಿಂದ ಪಾಯಿಂಟ್ಸ್ ಟೇಬಲ್ ಒಳಗ 4ನೇ ಸ್ಥಾನವನ್ನ ಪಡ್ಕೊಂಡ್ರೆ, ಇನ್ನು ಕೆಳಗಡೆ ಇರುವಂತಹ ತಂಡಗಳು ಅವರು ನಮಗಿಂತ ಕಡಿಮೆ ಮ್ಯಾಚ್ ಗಳನ್ನ ಆಡಿರೋದ್ರಿಂದ ಅವರು ನೆಕ್ಸ್ಟ್ ಮ್ಯಾಚ್ ಗಳನ್ನ ಗೆದ್ರಪ್ಪ ಅಂದ್ರೆ ಮತ್ತೆ ಪಾಯಿಂಟ್ಸ್ ಟೇಬಲ್ ಕೆಳಗೆ ಬರುವಂತ ಸಾಧ್ಯತೆ ಐತಿ. ಇನ್ನು ನಾವು ಬೆಂಗಳೂರು ಬುಲ್ಸ್ ತಂಡಕ್ಕೆ ನೆಕ್ಸ್ಟ್ ಮ್ಯಾಚ್ ಯಾವಾಗ ಬರ್ತೈತಿ ಅಂದ್ರೆ ಇಲ್ಲಿ ಒಂದು ಜಾಸ್ತಿ ಗ್ಯಾಪ್ ಸಿಗುವಂತ ಸಾಧ್ಯತೆ ಐತಿ. ಯಾಕಂದ್ರೆ ನಿನ್ನೆ ಮ್ಯಾಚ್ ನೋಡ್ರಿ ತೆಲುಗು ಟೈಟನ್ಸ್ ವಿರುದ್ಧ ಮ್ಯಾಚ್ ಆಡಿದ್ರು, ಇವತ್ತು ತಮಿಳ್ ತಲವಾಸ್ ವಿರುದ್ಧ ಮ್ಯಾಚ್ ಅನ್ನ ಆಡ್ಯಾರ. ಇದರಿಂದಾಗಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿರೋದ್ರಿಂದಾಗಿ ನೆಕ್ಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ವಾರ ಏನೋ ಗ್ಯಾಪ್ ಇದ್ದಾಗ ಐತಿ. ಆ ಒಂದು ಮ್ಯಾಚ್ ಬಗ್ಗೆ ನೆಕ್ಸ್ಟ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ.